ग ह ग ह ग ह इ ज इज इज क ल क ल क ल ನೋ ಮ ಅನ್ಬಾರ್ದು. ಯಾಕೆ ಯಾಕೆ ನಾವು ಮು ಅನ್ಬಾರ್ದು ಅಂದರೆ ಇದೇನಿದು ಜಾಮ್. ನಾವು ಇದನ್ನು ಜಾಮು ಅಂತ ಹೇಳ್ತೀವ, ಜಾಮ್. ಸೊ ಅಲ್ಲಿ ಎಮ್ ಅಲ್ಲಿಗೆ ನಿಲ್ಲಿಸ್ತೀವಿ. ಇದೇನಿದು ಫ್ಯಾನ್. ಸೊ ಎಲ್ಲಿಗೆ ನಿಲ್ಲಿಸ್ತೀವಿ? ಅಲ್ಲಿಗೆ ನಿಲ್ಲಿಸ್ತೀವಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇವು ಈ ಜಾ ತೆಗೆದ್ರೆ ಫ್ಯಾ ತೆಗೆದ್ರೆ ಏನು ಉಳಿಬೇಕು? ಅದರಲ್ಲಿ ಉಳಿಯೋದು ಮಾತ್ರ ಉಳಿಬೇಕು. ಜಾಮ್ ಫ್ಯಾ ಹಾಂ. ಸೊ ಅಂತ ಹೇಳಬೇಕೆ ಹೊರತು ನ ಹೇಳಬಾರ್ದು. ಓಕೆ, ಹಾಂ, ಎಸ್. ರೈಟ್. ಆ ಪ ಆಪ್ ಆಪ್. ಹಾಂ, ಎಸ್. ಕ್ವ ಕ್ವ ರ್ ರ್ ಕ್ವ ಕ್ವ ರ್ ರ್. ಎರಡೆರಡು ಸಲ ಹೇಳಿ. ನಾನು ಹೆಂಗೆ ಹೇಳ್ತೀನಿ ಹಾಗೆ ರಿಪೀಟ್ ಮಾಡಬೇಕು. ಹಾಂ. ಸ್ ಸ್ ಟ್ ಟ್ ಸ್ ಸ್ ಟ್ ಟ್. ಓಕೆ. ಅ ಅ ವ ವ ಅ ಅ ವ ವ ವ ವ ಕ್ಸ್ ಕ್ಸ್. ಹಾಂ. ಓಕೆ. ಯ ಯ ಝ್ ಝ್. ಯ ಯ ಝ್ ಝ್. ಓಕೆ. ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ, ಅವ್ರ ಹೆಸರು ಹೇಳಿ. ಬೇಗ ಆನ್ ಮಾಡ್ಕೋಬೇಕು, ಟೈಮ್. ಹಾಂ, ಸುಮಂತ್. ಓಕೆ. ಸೊ ಈಗ ಸುಮಂತ್ ಇಲ್ಲಿ 3 ಲೆಟರ್ಸ್, 3 ಅಕ್ಷರಗಳು ಒಟ್ಟಿಗೆ ಬರುತ್ತೆ. ನಾನು ಹೇಳಿದ ನಂತರ ನೀವು ಹೇಳಬೇಕು. ಓಕೆ, ರೈಟ್. ಓಕೆ. ಆ ಬ ಕ್. ಆ ಬ ಕ್. ಬಕ್ ಹೇಳ್ತಾ ಹೇಳ್ಬಾರ್ದು. ಸಿ, ಬಕ್ ಅಂತ ಹೇಳಿದ್ರೆ BUCK ಹಾಕ್ಬೇಕಿಲ್ಲಿ. ಬಕ್. ಆ ಬ ಕ್. ಹಾಂ, ಓಕೆ, ಬರುತ್ತೆ, ನೋ ಪ್ರಾಬ್ಲಮ್. ಡ ಎ ಫ್. ಡ ಎ ಫ್. ಡ ಎ ಫ್. ಓಕೆ, ನೆಕ್ಸ್ಟ್. ಗ ಹ ಇ. ಹೇಳಿ. ಗ ಹ ಇ. ನೆಕ್ಸ್ಟ್. ಜ ಕ್ ಲ್. ಜ ಕ್ ಲ್. ಓಕೆ, ನೆಕ್ಸ್ಟ್. ಆ. ಆ. ಪ ಕ್ವ ರ್. ಪ ಕ್ವ ರ್. ಸ್ ಟ್ ಅ. ಹಾಲ ಅ. ಸ್ ಟ್ ಅ. ಹಾಲ ಅ ಅ.
ವಕ್ಸ್ ವಕ್ಸ್ ಯಸ್ ಓಕೆ ಹಾಂ. ಸೊ ಈಗ ವಾವೆಲ್ಸ್ ಅಂದರೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದೇ ಸೌಂಡ್ಸು. ಓಕೆ, ಸೊ ಈ ಶಬ್ದಗಳು ಸರಿಯಾಗಿ ಗೊತ್ತಿರಬೇಕು ನಿಮಗೆ. ಇದು ನಾನು ಹೇಳ್ತೀನಿ, ಹಾಗೇ ಪ್ರೊನೌನ್ಸ್ ಮಾಡಿ. ಆ ಆ ಆ ಹೇಳಿ. ಆ ಆ ಆ. ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು, ಪದೇ ಪದೇ ಹೇಳಿಸ್ಕೋಬೇಡಿ. ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ. ಆ ಆ ಆ. ಎ ಎ ಎ. ಇ ಇ ಇ. ಅ ಅ ಅ. ಅ ಅ ಅ. ಆ ಆ ಅ ಅ. ನೀವು ಎರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಇದು ಆ, ಮೇಲ್ಗಡೆ ಒಂದು ಲೈನ್ ಇದೆ, ಇದು ಅ. ಓಕೆ, ನೆಕ್ಸ್ಟ್ ಅಗೇನ್. ಆ ಆ ಆ. ಎ ಎ ಎ. ಇ ಇ ಇ. ಅ ಅ ಅ. ಅ ಅ ಅ. ಓಕೆ, ಸೊ ಈಗ ಇಲ್ಲಿ ನಿಮಗೆ 3 ಅಕ್ಷರಗಳು ಒಟ್ಟಿಗೆ ಬರುತ್ತೆ. ಇವು ಸ್ವರಗಳು. ಓಕೆ, ಓನ್ಲಿ ವಾವೆಲ್ಸ್ ಸೌಂಡ್ಸ್ ಪ್ರಾಕ್ಟೀಸ್. ವಾವೆಲ್ಸ್ ಅಂದರೆ ಬರೀ ಸ್ವರಗಳು. ಸ್ವರಗಳು ಯಾವುದು? ಎ ಇ ಐ ಒ ಯು, ಇವು ಮಾತ್ರ ಸ್ವರಗಳು. ಬೇರೆ ಇರೋದೆಲ್ಲ ವ್ಯಂಜನಗಳು. ಅದು ಆ ಸ್ವರಗಳು ವ್ಯಂಜನಗಳು ಆಮೇಲೆ ಪಾಠ ಮಾಡ್ತೀನಿ. ಬಟ್ ಈ ಸ್ವರಗಳನ್ನು ಕರೆಕ್ಟಾಗಿ ನಿಮಗೆ ಹೇಳಕ್ಕೆ ಬಂದರೆ ಮಾತ್ರ ಮುಂದೆ ಅಕ್ಷರಗಳನ್ನು ಕೂಡಿಸಿದಾಗ ಸರಿಯಾಗಿ ಉಚ್ಚಾರಣೆ ಬರುತ್ತೆ. ಇಲ್ಲ ಅಂದರೆ ಇಲ್ಲೇ ನಮಗೆ ಯಾ ಇ ಉ ಅಂತ ಏನಾದರೂ ಹೇಳಿದ್ರೆ ಅದು ಹೊರಟೋಗ್ಬಿಡುತ್ತೆ. ಮತ್ತದು ನಿಮಗೆ ಒಂದು ತಿಂಗಳಾಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ. ಸೊ ಕರೆಕ್ಟಾಗಿ ಅದರ ಉಚ್ಚಾರಣೆ ಏನು ಅಂತ ಕರೆಕ್ಟಾಗಿ ನಾನು ಹೆಂಗೆ ಹೇಳ್ತೀನಿ ಹಾಗೆ ಹೇಳ್ತಾ ಹೋಗಬೇಕು. ಓಕೆ, ಯಾ. ಸೊ ಆ ಆ ಆ. ಆ ಆ ಆ. ಗುಡ್. ಇದನ್ನೇ ಸುಮಾರು ಜನ ಯಾ ಅಂತ ಹೇಳಿಬಿಡ್ತೀರಾ. ಯಾ ಯಾ ಅಲ್ಲ, ಇದು ಆ. ಸೊ ಈ ಥರ ಬರೆಯುವಾಗಿಲ್ಲ ಕನ್ನಡದಲ್ಲಿ, ಆದರೂ ನಮ್ಮ ಅನುಕೂಲಕ್ಕೆ ನಾವು ಈ ಥರ ಆ, ಆ್ಯಪಲ್, ಆ, ಆ್ಯಂಟ್, ಆ, ಆ್ಯಕ್ಟರ್. ಇದು ಯಾ. ಇದು ತಪ್ಪು, ಇದು ಸರಿ. ಅರ್ಥ ಆಗ್ತಿದೆ ಎಲ್ರಿಗೂ? ಯಾ ಅಂತ ಒಂದು ವೇಳೆ ನಿಮಗೆ ಬಂತು ಅಂತ ಅನಿಸಿದ್ರೆ ನೀವು ಸಡನ್ನಾಗಿ ಅದನ್ನು ಆ ಅಂತ ಮಾಡ್ಕೋಬೇಕು. ಓಕೆ, ಆ ನಿಮಗೆ ಯಾವ ಸೌಂಡು? ನಟ. ಕನ್ನಡದಲ್ಲಿ ನಟ ಅನ್ನೋರಿಗೆ ನಾವು ಆ್ಯಕ್ಟರ್ ಅಂತ ಹೇಳ್ತೀವಲ್ವಾ? ಆ್ಯಕ್ಟರ್ ಅಂತ ಹೇಳ್ತೀವಿ. ನೀವು ಇದನ್ನು ಹಾಕ್ತೀರಾ, ಯಾಪ್ಟರ್ ಅಂತ ಹಾಕ್ತೀರಾ? ಇಲ್ಲ ತಾನೆ? ಯಾಪಲ್ ಅಂತ ಹೇಳ್ತಾ ಇದ್ದೀರಾ ಅಂದರೆ ತಪ್ಪದು. ಆ್ಯಪಲ್, ಆ್ಯಕ್ಟರ್, ಆ್ಯಪಲ್, ಆ್ಯಂಬುಲೆನ್ಸ್, ಆ್ಯಂಟ್, ಆ್ಯಂಕರ್, ಆ್ಯಕ್ಟಿವಿಟಿ, ಆ ಆ ಆ. ಓಕೆ, ಎಸ್. ಹಾಂ, ನೆಕ್ಸ್ಟ್ ಎ ಎ ಎ. ಇದನ್ನು ನಾವು ಎ ಅನ್ನೋದಕ್ಕಿಂತ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಯಾರಾದರೂ ಕನ್ನಡ ಪಂಡಿತರು ಇದ್ದೀರಾ ಇಲ್ಲಿ? ಕನ್ನಡ ಟೀಚರ್ಸ್ ಯಾರಾದರೂ ಇದ್ದೀರಾ? ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ? ಗೊತ್ತಿರೋರು ಹೇಳಿ. ಏನೂ ಇಲ್ವಾ ವ್ಯತ್ಯಾಸ? ಎಲ್ಲ ಸುಮ್ಮನೆ ಇದ್ದೀರಾ? ಯಾರು? ಹಾಂ ಹಾಂ ಹೇಳಿ.
ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರ ಇದು ಯಾರೆಲ್ಲ ಅದು ಎ ಸರ್. ಹೌದು, ಅದೇನೆ. ಇದರ ಉಚ್ಚಾರಣೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ಇದನ್ನು ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇದೆಯಾ? ಅಲ್ಲ, ನಾನು ಕೇಳ್ತಾ ಇರೋದು ನನಗೆ ಈ ಅಕ್ಷರದ ಸರಿಯಾದ ಉಚ್ಚಾರಣೆ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆ ಥರ ನಾವು ಹೇಳಬೇಕಾ ಅದನ್ನು? ಎಲ್ಲಿ ಬರುತ್ತೆ ಅಂತ ಗೊತ್ತು. ಈ ಎ ಅನ್ನೋ ಅಕ್ಷರ ಯಾವುದೇ ಪದದ ಫಸ್ಟಲ್ಲಿ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಬರುತ್ತೆ. ಇದು ಮಧ್ಯದಲ್ಲಿ ಬರ್ಬೋದು ಅಥವಾ ಕೊನೆಯಲ್ಲಿ ಬರ್ಬೋದು. ಸ್ಟಾರ್ಟಿಂಗಲ್ಲಿ ಇದು ಬರೋದು ಬಹಳ ಕಡಿಮೆ. ಓಕೆ, ಉದಾಹರಣೆಗೆ ಕೆಲವು ಹೆಸರುಗಳಲ್ಲಿ ಯಲ್ಲಾಪುರ, ಯಲ್ಲಮ್ಮ, ಅದು ಯಾ ಅಂತಲೇ ಬರುತ್ತೆ, ಎ ಅಂತ ಬರಲ್ಲ. ಈ ಮಾಯಿ, ಛಾಯೆ ಅದರಲ್ಲಿ ಲಾಸ್ಟಿಗೆ ಬರುತ್ತೆ. ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಸೊ ಡಿಫ್ರೆನ್ಸ್ ಅದು ನಾವು ಮಾಡಿಕೊಂಡ್ರೆ ಡಿಫ್ರೆನ್ಸ್ ಇರುತ್ತೆ. ಇದನ್ನು ಎತ್ತರ, ಈಗ ಎ ಮತ್ತು ಎ ಈ ಎರಡು ಸೌಂಡಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಹೇಳೋದ್ರಲ್ಲಿ ಎ ಏನಾದರೂ ಡಿಫ್ರೆನ್ಸ್ ಇದೆಯಾ? ಅದೇ ಡಿಫ್ರೆನ್ಸು ನಮಗೆ ಈ ಸೌಂಡಲ್ಲಿ ಮಾಡಬೇಕಾಗಿರೋದು ಅಷ್ಟೇ. ಅಂದರೆ ನಿಮಗೇನು ದೊಡ್ಡದು ತುಂಬ ಕಷ್ಟ ಅಂತೇನೋ ಅನಿಸ್ತದೆ, ಬಟ್ ಇಲ್ಲ, ಸಿಂಪಲ್ಲಾಗಿ ನಾನು ಹೇಳ್ತೀನಿ. ಈ ಎರಡು ವ್ಯತ್ಯಾಸ, ಈ ಅಕ್ಷರದ ಶಬ್ದ ಏನಿದೆ, ನಿಮಗಿದು ಸರಿಯಾದ ಶಬ್ದ ಗೊತ್ತಿದ್ರೆ ಅದೇ ಶಬ್ದ ಇದಕ್ಕೆ ಹಾಕಬೇಕು. ಇದು ಎ ಅಂತ ನಾವು ಇಂಗ್ಲೀಷಲ್ಲಿ ಹಾಕಬೇಕು ಅಂದರೆ ವೈ ಬರಬೇಕು, ಇದು ಎಸ್ ಅಂತ ಹೇಳ್ತೀವಲ್ವಾ, ಇದು ಎಸ್. ಬಟ್ ಇದು ನಾವು ಎಸ್ ಹಾಕಿದ್ರೆ ಇದು ಎಸ್, ಇದು ಎಸ್, ಇದು ಎಸ್. ಅಲ್ಲಿ ಯಾಕಾರ ಹಾಕ್ತೀವಿ, ಇಲ್ಲಿ ಯಾನ ಎ ಮಾಡ್ತೀವಿ, ಯಾ ಇ ಯು ಎ. ಇದು ಆ ಇ ಉ ಎ. ಇದು ಎ ಅಲ್ಲ, ಇದು ಇದು ಎ. ಈಗಲೂ ನಿಮ್ಮಲ್ಲಿ ಕೆಲವರಿಗೆ ಅರ್ಥ ಆಗಿಲ್ಲ. ಇದು ಅಷ್ಟು ಡೀಪಾಗಿ ನಾವು ಕನ್ನಡ ಸೌಂಡ್ಸನ್ನು ವಿಮರ್ಶೆ ಮಾಡಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ. ಯಾಕೆಂದರೆ ನಾವು ಎರಡನ್ನೂ ಒಂದೇ ಥರ ಹೇಳ್ತೀವಿ. ಯಾಕೆಂದರೆ ಎತ್ತರ ಅಂತ ಹೇಳ್ತೀವಿ, ಎತ್ತರ, ಎಲೆ, ಎತ್ತರ, ಎಮ್ಮೆ. ಯಾರು ಇದನ್ನು ಎಲೆ, ಎತ್ತರ, ಎಮ್ಮೆ ಅಂತ ಹೇಳೋದು ಭಾಳ ಕಡಿಮೆ. ಈ ಎರಡು ಸೌಂಡನ್ನು ನಾವು ಒಂದೇ ಮಾಡಿಬಿಟ್ಟಿದ್ದೀವಿ. ಓಕೆ, ಹಾಂ, ಇರಲಿ. ಸೊ ಇಲ್ಲಿ ನೀವು ಇದನ್ನು ಬಳಸಂಗಿಲ್ಲ, ಇದನ್ನು ಬಳಸಬೇಕು, ಎ. ಓಕೆ, ಸೊ ಹೇಳಬೇಕಾದ್ರೆ ಅದು ತೀರಾ ಏನು ತೊಂದರೆ ಮಾಡೋದಿಲ್ಲ, ಬಟ್ ಗೊತ್ತಿರಲಿ ಅಂತ ನಾನು ಹೇಳಿದೆ ಅಷ್ಟೇ. ಓಕೆ, ನಾವು ಇ ಆ ಆ ಆ ಆ ಆ ಆ ಓ ಅಲ್ಲ, ಆ ಆ ಆ. ಇದು ಅ ಅ ಅ. ಊ ಅಲ್ಲ, ಅ ಅಮ್ಮ, ಅ ಅಂಬರ, ಅ ಅರ, ಅ ಅ ಅ. ಓಕೆ, ಹಾಂ, ಇದು ಆಮೇಲೆ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್, ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಜಸ್ಟ್ ನೀವು ಇದನ್ನು ಬ್ರೇಕ್ ತೊಗೊಳ್ಳೋರು ಬ್ರೇಕ್ ತೊಗೊಳ್ಳಿ, ನೀವೆಲ್ಲಾದರೂ ಹೊರಗಡೆ ವಾಶ್ರೂಮಿಗೆ ಹೋಗ್ಬೇಕಾದ್ರೆ ವಾಶ್ರೂಮಿಗೆ ಹೋಗಿ ಬನ್ನಿ. ಇಲ್ಲಾಂದರೆ ನೀವು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ ಸೌಂಡ್ಸ್. ಓಕೆ, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಇದನ್ನು ಪ್ರಾಕ್ಟೀಸ್ ಮಾಡೋರು ಮಾಡಿರಿ, ಇಲ್ಲಾಂದರೆ ನೀವು ಬ್ರೇಕ್ ತೊಗೊಳ್ಳೋದ್ರೆ ತೊಗೊಳ್ಳಿರಿ. 5 ಮಿನಿಟ್ಸ್ ಬ್ರೇಕ್ ಅಷ್ಟೇ. 5 ಮಿನಿಟ್ಸಲ್ಲಿ ಕರೆಕ್ಟಾಗಿ ಎಲ್ಲರೂ ಬಂದುಬಿಡಬೇಕು.